ಬಿ.ಕೆ. ಹರಿಪ್ರಸಾದ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಮಾಡಿರುವುದಕ್ಕೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಸುರ್ಜೇವಾಲಾ, ಅಭಿಷೇಕ್ ದತ್, ವೇಣುಗೋಪಾಲ್ರವರಿಗೆ ನನ್ನ ಅಭಿನಂದನೆಗಳು. ಹಾಗೂ ಡಿ ಕೆ ಶಿವಕುಮಾರ್ ರವರನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನನ್ನ ಅಭಿನಂದನೆ. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೂ CWD ಸದಸ್ಯರಾಗಿ ನೇಮಕ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವ್ರಿಗೂ ಕೂಡ ನಮ್ಮ ಅಭಿನಂದನೆಗಳು ಮತ್ತು ಎಲ್ಲ ಶಾಸಕರಿಗೂ ಕೂಡ ನಮ್ಮ ಅಭಿನಂದನೆ. ಜಿಲ್ಲೆಯಲ್ಲಿ 4 ಶಾಸಕರಿದ್ದು 2 ಜನಕ್ಕೆ ಹಿಂದುಳಿದ ಪ್ರದೇಶ ಗಡಿ ಭಾಗದ ಜನರಿಗೆ ಅನುಕೂಲವಾಗುವಂತೆ ಜಿಲ್ಲೆಯ 4 ಶಾಸಕರಲ್ಲಿ 2 ಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯ ಮಾಡ್ತೇನೆ. ಹಾಗೂ ಡಾಕ್ಟರ್ ಕೊತ್ತೂರು ಮುಳಬಾಗಿಲು ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿದ್ದು ಈಗ ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಬುಡುಗ ಜಂಗಮ ಜನಾಂಗದವರು. ದೇಶದಲ್ಲಿ 2 ಜನ MLAಗಳಿದ್ದು ಅದರಲ್ಲಿ ಕೊತ್ತೂರು ಮಂಜುನಾಥ್ ರವರಿಗೆ ಮುಂದಿನ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಮಂತ್ರಿಯಾಗಿ ನೇಮಿಸಿಕೊಳ್ಳಬೇಕೆಂದು ಈ ಮೂಲಕ ಒತ್ತಾಯ ಮಾಡ್ತೇವೆ. ಇನ್ನೊಬ್ರು ಯಾರಿಗಾನ ಕೊಡ್ಲಿ, 2 ಜನಕ್ಕೆ ಕೊಡಿ ಅಂದಿದ್ದೀವಿ. ಬಹುಶಃ KH ಮುನಿಯಪ್ಪನವ್ರು ಕೊಟ್ಟಿರೋದ್ರಿಂದ ರೂಪಮ್ಮನವ್ರಿಗೆ ಆಗೋದಿಲ್ಲ ಅಂತ ನಮ್ಮ ಅನಿಸಿಕೆ. ಈಗ ಮಾಲೂರು ಶಾಸಕ ನಂಜೇಗೌಡರು ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಮತ್ತೆ ಕೋಲಾರ ಶಾಸಕರದ್ದು ಈಗಾಗಲೇ ಹೇಳಿದ್ದೆ. ಅವರಿಬ್ಬರಲ್ಲಿ ಯಾರಿಗಾದರೂ ಇನ್ನೊಂದು ಎಕ್ಸ್ಟ್ರಾ ಕೊಡ್ಲಿ ಅಂತ ಅಷ್ಟೇ. ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ಮಾನ್ಯ KPCC ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನೂತನವಾಗಿ ಸನ್ಮಾನ್ಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಅದೇ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ತಾಲೂಕಿನ ಪರವಾಗಿ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ, ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಕಾಂಗ್ರೆಸ್ 6 ಕ್ಷೇತ್ರಗಳಿದ್ದು 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗಿದ್ದು ಈಗ ಸಚಿವ ಸಂಪುಟ 2ನೇ ಹಂತದಲ್ಲಿ ಮಾಡುವ ಸಂದರ್ಭದಲ್ಲಿ ನಮ್ಮ ಒಂದು ಶಾಸಕರಾದ ಕೋಲಾರ ಕೊತ್ತೂರು ಜಿ ಮಂಜುನಾಥ್ ಸಾಹೇಬರಿಗೆ ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ಮಾನ್ಯ ಕಾಂಗ್ರೆಸ್ ಹೈಕಮಾಂಡನ್ನು ಒತ್ತಾಯಿಸುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಇದುವರೆಗೂ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಮಂತ್ರಿಗಳನ್ನು ಮಾಡದೆ ಉಸ್ತುವಾರಿ ಬೇರೆ ಜಿಲ್ಲೆಗಳಿಂದ ಬಂದತಕ್ಕಂಥ ನಮ್ಮ ಇಲ್ಲಿ ಮಂತ್ರಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದ್ದು ಪತ್ರಕರ್ತರಲ್ಲಿ ಮನವಿ ಮಾಡುತ್ತಾ ನಮ್ಮ ಹೈಕಮಾಂಡ್ಗೆ ಒತ್ತಾಯಿಸ್ತಾ ಇದ್ದೀವಿ.
ಮತ್ತೆ ನಮ್ಮ ಇಡೀ ಭಾರತ ದೇಶದಲ್ಲಿ ಅಲೆಮಾರಿ ಜನಾಂಗದಲ್ಲಿ ಏಕೈಕ ಶಾಸಕರಂದರೆ ಕೊತ್ತೂರು ಜಿ ಮಂಜುನಾಥ್ ಅವರು. ಅವರಿಗೆ ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಪ್ರಭಾವ ಇರೋದರಿಂದ ಅವ್ರ ಜಿಲ್ಲೆಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ನಾವು ಕಾಂಗ್ರೆಸ್ಸಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ. ಈ ರೀತಿ ನಮ್ಮ ಒಂದು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ KPCC ಅಧ್ಯಕ್ಷರು ಮತ್ತು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸ್ವಾಗತ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್. ಹೌದು 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 ಅಲ್ಲ, ನಾನು ಕೇಳ್ತಾ ಇರೋದು ಅವ್ರ ಪರವಾಗಿ. ಯಾರ ಪರವಾಗಿ? ಮಂಜುನಾಥ್ ಅವ್ರ ಪರವಾಗಿ. ಮೊನ್ನೆ ಕೇಳಿದ್ದು ರಾಜ್ಯದಲ್ಲಿ ಮಾನ್ಯ ಮಂತ್ರಿಗಳಿಗೆ ಕೊಡಬೇಕಂತ ನಾವು ಮಾದಾರ್ ಮಹಾಸಭಾದಿಂದ ಒತ್ತಾಯ ಮಾಡಿದ್ದೀವಿ, ಮತ್ತೆ ನಮ್ಮ ಕಾರ್ಯಕರ್ತರಿಂದ ಒತ್ತಾಯ ಮಾಡಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಏನು ಕೊಟ್ಟಿಲ್ವಲ್ಲ, ಎಲ್ಲ ನಾವು ಇದರಿಂದ ಮಾಡ್ತಾ ಇರೋದು. ಪತ್ರಿಕಾ ಮಾಧ್ಯಮ ಮತ್ತು ಯೂಟ್ಯೂಬ್ ಎಲೆಕ್ಟ್ರಾನಿಕ್ ಮಿತ್ರರಿಗೆ ವಂದಿಸುತ್ತಾ ಇವತ್ತಿನ ಪ್ರೆಸ್ ಮೀಟ್ ಕಾರ್ಯಕ್ರಮ ನಮ್ಮ ಗುರುಗಳಾದಂಥ ಗಾಂಧಿ ಅಂತಾರೆ ವೆಂಕಟರಾಮಯ್ಯನವ್ರಿಗೂ ಮತ್ತು ಮಾಜಿ ಕಾಂಗ್ರೆಸ್ ಸೇವಾದಳ ಕೋಲಾರ ಜಿಲ್ಲಾ ಅಧ್ಯಕ್ಷರು ಕಗ್ನಳ್ಳಿ ಶ್ರೀನಿವಾಸಪುರಿ ವಂದಿಸುತ್ತಾ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ BK ಹರಿಪ್ರಸಾದ್ ಸಾಹೇಬರು ಅವರು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸೇವಾದಳ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮತ್ತು AICC ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಮೂಲೆಯಲ್ಲಿ ಕೂಡ ಕಾಂಗ್ರೆಸ್ಸು ಕಾರ್ಯಕರ್ತರ ವಿಚಾರ ಆಗಲಿ, ಕಾಂಗ್ರೆಸ್ ಅನುಭವ ಉದ್ದೇಶ ಆಗಲಿ, ಒಳ್ಳೆಯ ರೀತಿಯಾಗಿ ಇರುವಂಥ ವ್ಯಕ್ತಿಯನ್ನು ಇವತ್ತು ನಮ್ಮ ರಾಜ್ಯದ KPCC ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿರುವುದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಉನ್ನತ ಬಲ ಬಂದಿದೆ. ಯಾಕಂದರೆ ಅವರ ಅನುಭವಗಳನ್ನು ನನಗೆ ಸ್ವಲ್ಪ ಹಂಚಿದ್ದಾರೆ. ಯಾವತ್ತಂದರೆ 2006 ಇಸ್ವಿಯಲ್ಲಿ AICC ಅಧಿವೇಶನ ಆಯಿತು. ನಾನು ಶಿವಕುಮಾರ್ ನಮ್ಮ ಫ್ರೆಂಡು ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದೆ. ನಮ್ಮ ಕಗ್ನಳ್ಳಿ ಶ್ರೀನಿವಾಸ್ ಆದೇಶ ಮೇರೆಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಹೋರಾಡಿದಾಗ ನಮ್ಮ BK ಹರಿಪ್ರಸಾದ್ ಸಾಹೇಬರು ಸಿಕ್ಕಿದ್ರು. ಸರ್, ನಾವು ಕೋಲಾರಿಂದ ಬಂದಿದ್ದೀವಿ. ತಕ್ಷಣ ನಮ್ಮ ರಾಜ್ಯದವರು ಬರ್ರಿ ಅಂತ ಕೂರಿಸ್ಕೊಂಡು ಅವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಹತ್ರ ಕರ್ಕೊಂಡೋಗಿ, ಸೋನಿಯಾ ಗಾಂಧಿ ಮೇಡಮ್ಗೆ ಹತ್ರ ಕರ್ಕೊಂಡೋಗಿ ನಮಗೆಲ್ಲ ಪರಿಚಯ ಮಾಡಿಸಿ ಈ ಥರ ಕುತ್ಕೊಂಡಾಗ ಒಂದು ವಿಚಾರ ಹೇಳಿದ್ರು, ಸೇವಾದಳ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲನೇ ಬಾರಿ ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರಿಂದ ಒಂದು ಉನ್ನತ ಮಟ್ಟಕ್ಕೆ ಹೋಗಬಹುದು ಅಂತ ಕಾಂಗ್ರೆಸ್ಸು ಒಂದು ಅವಕಾಶ ಕೊಡ್ತದಂತ ಅವರ ಅನುಭವ ಹಂಚಿಕೆ ಇವತ್ತು ಕೂಡ ನನ್ನ ನೆನಪಾಗ್ತಾ ಇದೆ. ಅದರಿಂದ ಅವರು ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರು ಆಗಿದ್ದಕ್ಕೆ ಎಲ್ಲ ಮೂಲೆಯಲ್ಲಿರುವಂಥ ಸಣ್ಣ ಕಾರ್ಯಕರ್ತನ ಕೂಡ ಕೈಯಲ್ಲಿ ಹಿಡ್ಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತಗೊಂದು ಬಲ ತುಂಬುವಂಥ, ಕಾಂಗ್ರೆಸ್ಗೆ ಪಕ್ಷಕ್ಕೆ ಒಂದು ಬಲ ತುಂಬುವಂಥ ಕೆಲಸ ಮಾಡಿ ಇಡೀ ದೇಶಕ್ಕೆ ಕಾಂಗ್ರೆಸ್ಸು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಅನುಭವವನ್ನು ಹಂಚಿಕೆ ಮಾಡಿ ಈಗಿರುವ BJP ಆಡಳಿತವನ್ನು ವಿರುದ್ಧವಾಗಿ ಧ್ವನಿ ಎತ್ತುವಂಥ ನಾಯಕರು ಬಂದಿದ್ದಾರಂತ ನಮ್ಮೆಲ್ಲರಿಗೂ ನಮಗೂ ಕೂಡ ಹೆಮ್ಮೆ ಆಗ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಅವರು ಅಧ್ಯಕ್ಷರಾದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಮತ್ತು ನಮ್ಮ ರಾಜ್ಯದಲ್ಲಿ ನೂತನವಾಗಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸಗಳು ಮಾಡುವಂಥ ಉನ್ನತ ವಿದ್ಯಾರ್ಥಿಗಳಿಗೆ ಫ್ರೀ ಸ್ಕೀಮ್ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಒಳ್ಳೆಯ ಸ್ಕೀಮ್ ಆಗಿದೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ನಮ್ಮ ಮುಳಬಾಲ್ ತಾಲೂಕು ಕೊತ್ತೂರು ಮಂಜುನಾಥ್ ಶಾಸಕರು, ಈಗ ಹಾಲಿ ಶಾಸಕರು ಕೋಲಾರ ತಾಲೂಕಿನ ನಮ್ಮ ಒಳ್ಳೆ ಅನುಭವ, ಒಳ್ಳೆ ಬಡವರಿಗೆ ಸಹಾಯ ಮಾಡಿಕೊಂಡು ಒಳ್ಳೆಯ ಅಭಿವೃದ್ಧಿ ಮಾಡಿಕೊಂಡು ಬಂದಿರುವಂಥ 2 ಸಲ ಶಾಸಕರಾಗಿ
ಇವತ್ತು ಸಂಪುಟದಲ್ಲಿ ಕೂಡ ಅವ್ರನ್ನು ಒಂದು ಅವಕಾಶ ಕೊಟ್ಟು ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಆಗುತ್ತೆ, ಒಳ್ಳೆ ಸೇವೆ ಆಗುತ್ತೆ ಅಂತ ಅವ್ರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು 4 ಶಾಸಕರು ಕೂಡ ಎರಡೆರಡು ಬಾರಿ MLA ಆಗಿ ಒಳ್ಳೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಇನ್ನೊಬ್ರು ಕೂಡ ಇನ್ನೂ ಶಾಸಕರು ಕೂಡ 2 ಸ್ಥಾನ ನಮ್ಮ ಜಿಲ್ಲೆಗೆ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ನಮ್ಮ ಭಾವನೆ ಇರ್ತಾ ಇದ್ದೀವಿ. ಮತ್ತು ಈ 5 ಗ್ಯಾರಂಟಿಗಳು ಬಡವರಿಗೆ ಸಿಕ್ಕಿ ಇನ್ನೂ ಎರಡು ಸೇರಿ ಒಳ್ಳೆ 6-8 ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು ಕಾಂಗ್ರೆಸ್ ಪರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತು ನಮ್ಮ BKR ಪ್ರಸಾದ್ ಅಧ್ಯಕ್ಷರಿಗೆ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ.